ಇವ್ರೇನ್ ಕೊನೆ ತಕ ನೋಡಿ ಸಾಕತ್ ಬೇಕೆ. Hey, y'all, come look at this. ಬೆಳಗ್ಗೆನೆ ಎದ್ದು ನಟರಾದ ಸರ್ವಿಸಲ್ಲಿ ಸೀದಾ ತೊಳೆದ ಬಂದೆ. ಈಗ ಡ್ಯೂಟಿ ಸ್ಟಾರ್ಟ್. ಬೆಳಗ್ಗೆ ಹೂವಿನ ಇಟ್ಕೆ ನೀಲಿ ಬಣ್ಣದ ಔಷಧಿ ಹೊಡೆದ್ರೆ ನೀಲಿ ಹೂವು ಬಿಟ್ಟಾವ ಅನ್ಕೊಂಡು ಔಷಧಿ ಹೊಡೆದಾವ. ಔಷಧಿ ಎಲ್ಲ ಹೊತ್ತು ಕಂಪ್ಯೂಟರ್ ಮಾಡಿಸಲಾಗಲಿ 11 ಗಂಟೆ ಇತ್ತು. ಹೊಟ್ಟೆ ಕಾವು ಅಂತಿತ್ತು. ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ದೋಸೆ ಎಂಥದ್ದು ಇಲ್ಲ, ಅನ್ನ ಮಸಪ್ಪು. KTM ಎತ್ಕೊಂಡು ಮನೆ ಹತ್ರ ಬಂದು KTM ನಿನ್ಸಿ ರಥ ಎತ್ಕೊಂಡು ಸೀದಾ ತೊಳೆದ್ಗಡೆ ಬಂದೆ. ಆಯ್ತು. ಆಮೇಲೆ ರಥ ನಿನ್ಸಡಿಕೆ ಹಿಡಿದ್ರೆ ರಾತ್ರಿ ಒಂದು ಭೀಕರವಾದ ಘಟನೆ ಅದು ಬಿಟ್ಟಿದೆ. ನಮ್ಮ ರಾಷ್ಟ್ರ ಪಕ್ಷಿ ನವಿಲ್ ನಾಚಿರುತ್ತೆ, ಬೇಟೆ ಅಡೆ ತಿಂದ್ಬಿಟ್ಟಿದೆ. ಏನು ಮಾಡಕ್ಕಾಗಲ್ಲ, ಪ್ರಕೃತಿ ನಿಯಮ. ಆ ಪ್ರಾಣಿ ಬೇಕು, ಇನ್ನೊಂದು ಪ್ರಾಣಿ ತಿಂದೇಬೇಕು. ಅಲ್ಲಿಂದ KTM ಫಿಲ್ಟ್ರ್ ನೀರು ತಗೊಂಡು ಹೊಲ್ಟೆ. ಅರ್ಥ ಆಗಿಲ್ವಾ? ಇದು ಫಿಲ್ಟ್ರು, ಇದು ನೀರು, ಎರಡು ಸೇರಿಸಿದ್ರೆ ಫಿಲ್ಟ್ರ್ ನೀರು. ಎಲ್ಲ ಎತ್ಕೊಂಡು KTM ಒಂದ್ ಗಂಟೆ ಸ್ಪೀಡಲ್ಲಿ ಸೀದಾ ಹೂವಿನ ತೋಟದ ಬಂದೆ. ಚಿಟ್ಕಿ ಹೊಡೆ ಸ್ವಲ್ಪ ಫಿಟ್ ಮಾಡಿದ್ದು ನೀರು ಬರೋ ಮಾಡ್ಬಿಟ್ಟೆ. ಸಬಾಕಿ ತರ ಇರೋ ECN ಗೊಬ್ಬರ ನಾನು ಡ್ರಮ್ಮಾಗ ಮಿಕ್ಸ್ ಮಾಡಿದೆ. ಡ್ರಮ್ಮಿಂದ ಪಂಪ್ ಹುಯ್ಕೊಂಡು ಪಂಪಿಂದ ಪೈಪ್ ಹೋಗಿ ಪೈಪಿಂದ ಹೂವಿಂಗ್ ಹೋಯ್ತು. ಅಲ್ಲಿಂದ ಸೀದಾ ನಾವು ಪುಣ್ಯತೆ KTM ಎತ್ಕೊಂಡು ತೋಟದ ಕಡೆ ಬಂದ್ರೆ ನನ್ನ ಗಾಡಿಗೆ ಪೋಲಿಪಿಯ ತುಂಬಿಡೋರೆ. ಅಲ್ಲಿಂದ ಪೋಲಿಪಿಯ ತುಂಬಿರೋ ಗಾಡಿನ ಎತ್ಕೊಂಡು ಹೋಯ್ತಾ ಇದ್ರೆ ಆಗ್ತಾ ಇತ್ತು ಉಯ್ಯಾಲೆ ಆಡು ಬಾ ಉಯ್ಯಾಲೆ ಅಂತಾದೆ. ಈ ಕೋಳಿಪಿಯನ್ನ ಪಟ ಅಂತ ಬೇಸನ್ ತುಂಬ್ಕೊಂಡ್ ಕೊಡ್ತಾ ಇದ್ರೆ ಈ ಇರುವೆಗಳು ಸಾಲು ಎತ್ಕೊಂಡು ಹೋಯ್ತಾ ಇದ್ದು. ಬಂದಿರೋ ಇರುವೆಗಳನ್ನೆಲ್ಲ ಅವ್ರವ್ರ ಮನೆಗ್ ಬಿಟ್ಟು ನಾನು ಮನೆ ಕಡೆ ಬಂದೆ. ಮಾಡಿರೋ ಮೇವನ್ನ ತಿನ್ಕೊಂಡು ಮತ್ತೆ KTM ಎತ್ಕೊಂಡು ನಮ್ಮ ಹೂವಿನ ತೋಟದ ಕಡೆ ಬಂದೆ. A few moments later. ಹೂವಿನ ಗಿಡಕ್ಕೆ ಕಳೆ ಹೊಡಿಬೇಕು. ಇದು ಒಂದಿನದ ರೈತನ ಜೀವನ. ಇಷ್ಟೆಲ್ಲ ಕಷ್ಟಪಟ್ಟು ದಿನ ಪೂರ್ತಿ ವಿಡಿಯೋ ಮಾಡಿ 3-4 ಅವರ್ ಕೂತ್ಕೊಂಡು ಎಡಿಟಿಂಗ್ ಮಾಡಾಕಿದ್ರು ಆ ರೈತನ ಮಗನ್ ಸಿಗೋದು 0%. ಒಂದು ಹುಡುಗಿ ಬಂದು ಇನ್ಸ್ಟಾಗ್ರಾಮ್ 3 ಸೆಕೆಂಡ್ ವಿಡಿಯೋ ಮಾಡಾಕಿದ್ರೆ 24 ಗಂಟೆ ಒಂದು ವಿಡಿಯೋ ಯೂಸು 100K ಲೈಕ್ಸು. ಇದೇ ನಮ್ಮ ಸಮಾಜ. ನೀವು ನಿಜವಾಗ್ಲೂ ರೈತರ ಮಕ್ಕಳಾಗಿದ್ರೆ ರೈತರ ಮಕ್ಕಳನ್ನ ಬೆಳೆಸಿ, ರೈತರ ಮಕ್ಕಳು ಸಪೋರ್ಟ್ ಮಾಡಿ.